ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಒಂದು ಗ್ರೀನ್ನಲ್ಲಿ ಮಾರ್ಕೆಟು ಕ್ಲೋಸಿಂಗ್ ಆಗಿತ್ತು. ಏನಿತ್ತು ಮಾರ್ಕೆಟ್ ಮೂವ್ಮೆಂಟು, ಏನು ಕತೆ ಅಂತ ನೋಡ್ತಾ ಹೋಗೋಣ. ಇವತ್ತು ಶ್ರೀರಾಮ್ ಫೈನಾನ್ಸು ನಿಫ್ಟಿ 50ಯ ಟಾಪ್ ಗೇನರ್ ಆಗಿದೆ. 3.71% ಅಪ್ ಮೂವ್ಮೆಂಟ್ ಬಂದಿತ್ತು. ಹಾಗೆಯೇ HCL ಟೆಕ್ಕು 1.14% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿತ್ತು. ಸುಮಾರು ಸೆಕ್ಟರ್ಗಳು ಇವತ್ತು ಗ್ರೀನಲ್ಲೇ ಕ್ಲೋಸಿಂಗ್ ಆಗಿದೆ. ನಿನ್ನೆ ಎಲ್ಲರಿಗೂ ಒಂದು ಕುತೂಹಲದಿಂದ ಕಾಯ್ತಿದ್ದಂಥ ದಿನ. ಇದ್ರ ಬಗ್ಗೆ ಶಾರ್ಟ್ ಸೀರೀಸಲ್ಲಿ ಡೆಡಿಕೇಟೆಡ್ ವಿಡಿಯೋ ಕೂಡ ಮಾಡಿದ್ವಿ. ಯಾವುದು ಜಪಾನು ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡುತ್ತೆ ಅಂತ ಬಂದಿದ್ದಂಥ ಸುದ್ದಿ. 0.25 ಬೇಸಿಸ್ ಪಾಯಿಂಟ್ಸ್ ಜಾಸ್ತಿ ಮಾಡ್ತಾರೆ ಅಂತ 98% ಒಮ್ಮತ ಇತ್ತು. ಅದೇ ಥರ ಜಾಸ್ತಿ ಮಾಡಿ ಇವಾಗ ಎಷ್ಟೋ ವರ್ಷಗಳ ನಂತರ ಅವರು 0.75% ಅಂದರೆ ಇಂಟ್ರೆಸ್ಟ್ ರೇಟೇ 0%, ಆಲ್ಮೋಸ್ಟ್ 0% ಇತ್ತು ಅವ್ರದ್ದು ಎಷ್ಟೋ ವರ್ಷದಿಂದ ಇಂಟ್ರೆಸ್ಟ್ ರೇಟು. ಅದು ಇವಾಗ 0.75% ಬಂದಿದೆ. ಇದರಿಂದ ಎನ್ ಕ್ಯಾರಿ ಟ್ರೇಡ್ ಅಂತ ಏನಾಗ್ತಾ ಹೋಗುತ್ತೆ ಅಂದರೆ, ಚೀಪಾಗಿ ಸಾಲ ಸಿಗ್ತಾ ಇತ್ತು ಜಪಾನಲ್ಲಿ, ಅದನ್ನ ಸಾಲ ತೊಗೊಂಡು ಎನ್ನಲ್ಲಿ ಸಾಲ ತೊಗೊಂಡು ಅದನ್ನ ಬೇರೆ ಬೇರೆ ದೇಶಗಳಿಗೆ ಹೋಗಿ ಇನ್ವೆಸ್ಟ್ ಮಾಡ್ತಾ ಇದ್ರು. ಅದು ಇನ್ಮೇಲಿಂದ ಕಮ್ಮಿ ಆಗ್ತಾ ಹೋಗುತ್ತೆ. ಆ ದುಡ್ಡು ವಾಪಸ್ ಜಪಾನಿಗೆ ಬರೋದ್ರಿಂದ ಸೆಲ್ಲಿಂಗ್ ಪ್ರೆಷರ್ ಬರ್ಬೋದು ಅಂತ ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ನಾವು ಶಾರ್ಟ್ ಸೀರೀಸಲ್ಲಿ ಮಾತಾಡಿದ್ವಿ. ಜಪಾನ್ ಸಾಲದ್ದು ಎಲ್ಲ ಒಂದು ದೊಡ್ಡ ಒಂದು ಜಾಗತಿಕ ಕಂಪನ ತರುತ್ತಾ ಅಂತ ಈ ವಿಡಿಯೋದ ಎಂಡಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ನೀವು ಚೆಕ್ಔಟ್ ಮಾಡ್ಬೋದು. ಆದರೆ ಅಂಥ ಒಂದು ಏನೋ ರೀತಿ ಅಂತ ಬೆಳವಣಿಗೆ ಆಗಲಿಲ್ಲ. ಈವನ್ ಜಪಾನ್ ಮಾರ್ಕೆಟು ಕೂಡ ಆ ರೀತಿಯಾಗಿ ರಿಯಾಕ್ಟ್ ಮಾಡಲಿಲ್ಲ. ಕಾರಣ ಇದಕ್ಕೆ ಕಾಮೆಂಟ್ರಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅನ್ನೋದು ಇದೇನೆ. ಯಾಕೆಂದರೆ ಫೆಡ್ಡಲ್ಲೂ ಕೂಡ ಸುಮಾರು ಸಲ ಫೆಡ್ಡಿಂದ ಏನು ನಿರ್ಣಯ ತೊಗೊಂಡಿರ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಏನು ಕನ್ವೆ ಮಾಡೋಕ್ಕೆ ಹೋಗ್ತಾರೆ ಅನ್ನೋದ್ರ ಮೇಲೆ ಸುಮಾರು ಸಲ ರಿಯಾಕ್ಷನ್ ಬರ್ತಾ ಹೋಗುತ್ತೆ. ಅಲ್ಲೂ ಕೂಡ ಅದೇ ಥರ ಮುಂದೆ ನಾವು ಇನ್ನೂ ಜೋರಾಗಿ ಕಟ್ ಮಾಡ್ತೀವಿ, ಆ ಥರ ಮಾಡ್ತೀವಿ, ಆ ಥರ ಏನೂ ಕಾಮೆಂಟ್ರಿ ಕೊಟ್ಟಿಲ್ಲ. ಒಂದು ಸ್ಟೇಬಲ್ ಆಗಿ ಒಂದು ಯಾವ ರೀತಿಯಾಗಿ ಹೋಗ್ತಾ ಹೋಗ್ಬೋದು ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡಿದ್ದಾರೆ. ಸೊ ಮಾರ್ಕೆಟ್ ಅದನ್ನ ಏನೋ ಒಂದು ಸರ್ಪ್ರೈಸಿಂಗ್ ಆಗಿ ಅಪ್ರಿಷಿಯೇಟೇ ಮಾಡಿದೆ. ಆದರೆ ಇದು ಒಂದು ಶಾರ್ಟ್ ಕವರಿಂಗ್ ರ್ಯಾಲಿನ ಅಥವಾ ಕಂಟಿನ್ಯೂಸ್ ಆಗಿ ಮಾರ್ಕೆಟು, ಗ್ಲೋಬಲ್ ಮಾರ್ಕೆಟು ಇದೇ ರೀತಿ ಸಪೋರ್ಟ್ ಮಾಡುತ್ತಾ ಅನ್ನೋದನ್ನು ನಾವು ಮುಂದಿನ ವಾರದಲ್ಲಿ ನೋಡ್ತಾ ಹೋಗಬೇಕು. ಯಾಕೆಂದರೆ ಇದು ಅಷ್ಟು ಸುಲಭದ ವಿಚಾರ ಆಗೋದಿಲ್ಲ. ಯಾಕೆಂದರೆ ಬಿಟ್ಕಾಯಿನ್ ಆಗಿರ್ಬೋದು, ಏನು ಬೇರೆ ಬೇರೆ ಕರೆನ್ಸಿಗಳಿದೆ, ಎಲ್ಲದಕ್ಕೂ ಕೂಡ ಜಪಾನಿಂದ, ಯಾಕೆಂದರೆ ಥರ್ಡ್ ಲಾರ್ಜೆಸ್ಟ್ ಎಕನಾಮಿ ಅಂತ ಬಂದಾಗ ಅಲ್ಲಿ ನ್ಯೂಸ್ ಬಂದರೆ ಅದು ಜಗತ್ತಿಗೂ ಕೂಡ ಒಂದು ದೊಡ್ಡ ನ್ಯೂಸ್ ಆಗೇ ಆಗ್ತಾ ಹೋಗುತ್ತೆ. ಅದನ್ನು ಹೊರತುಪಡಿಸಿ ಆ್ಯನ್ಯುವಲ್ ಕಾನ್ಫರೆನ್ಸ್ ಅಂತ ಮಾಡ್ತಾರೆ ಪುಟಿನ್ ಅವರು ರಷ್ಯಾದಲ್ಲಿ, ಅದನ್ನು ಮಾಡಿದ್ದಾರೆ ನೋಡಿ. ಆ ಥರ ಪ್ರೆಸಿಡೆಂಟ್ ಆದರೂ, ಪ್ರೈಮ್ ಮಿನಿಸ್ಟರ್ ಆದರೂ ಎಲ್ಲ ದೇಶದಲ್ಲೂ ಹೇಳ್ತಾರಂಥದ್ದು. ಟ್ರಂಪ್ ಬಿಡಿ ಏನೋ ಮಾತಾಡ್ತಾನೆ ಇರ್ತಾರೆ, ಆದರೆ ಒಂದು ಸುದೀರ್ಘ ಗಂಟೆಗಳ ಕಾಲ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ತೊಗೊಂಡು ಪ್ರೆಸ್ಸನ್ನು ಅಡ್ರೆಸ್ ಮಾಡ್ತಾ ಹೋಗ್ತಾರೆ. ಆ ಥರ ಮಾಡ್ತಾ ಹೋಗ್ತೇವೆ ಅಂತಂದರೆ ಏನು ಈ ದೃಷ್ಟಿಕೋನ ಹೊಂದಿದ್ದಾರೆ, ಏನು ಕತೆ ಅಂತ. ಅಫ್ಕೋರ್ಸ್ ಲಾಂಗೆಸ್ಟ್ ಸರ್ವಿಂಗ್ ಪ್ರೆಸಿಡೆಂಟ್ ಅವರು ಎಷ್ಟು ವರ್ಷದಿಂದ ಇದ್ದಾರೆ, ಎಲ್ಲ ದೇಶದ ಎಲ್ಲ PM ಪ್ರೆಸಿಡೆಂಟ್ಗಳನ್ನು ನೋಡ್ಬಿಟ್ಟಿದ್ದಾರೆ. ಯಾರು ಪುಟಿನ್ ಅವರು ಅಷ್ಟು ವರ್ಷದಿಂದ ಇದ್ದಾರೆ, ಅದನ್ನ ಮಾಡಿದ್ದಾರೆ. ಇವತ್ತೇನಿಲ್ಲ, ಯುರೋಪು ಆ ಕಡೆ ಯುಕ್ರೇನು ಇದನ್ನು ಸಪೋರ್ಟ್ ಮಾಡೋದನ್ನ ಲಿಟಲ್ ಪಿಕ್ಸ್ ಅಂತ ಕರೆದಿದ್ದಾರೆ. ಅಂದರೆ ಒಂದು ಸ್ವಲ್ಪ ಆಸೆ ಬುರುಕರು ಅನ್ನೋ ಥರ ಅರ್ಥ ಬರೋ ಥರ ಕರೆದಿದ್ದಾರೆ ಅವರು. ಏನೋ ಪೀಸ್ ಟಾಕ್ ಆ ಥರ ಏನೋ ಒಂದೆಲ್ಲ ಅಂದ್ಕೊಂಡಿದ್ರು, ಇಯರ್ ಎಂಡ್ ಬಂದು ಮಾತಾಡ್ತಾ ಇದ್ದಾರೆ. ಆ ಥರ ಏನು ಸ್ಪೆಸಿಫಿಕ್ ಆಗಿ ಏನೋ ಮಾತಾಡಿದ್ದು ಕೇಳಿಸಿಲ್ಲ. ಜೊತೆಗೆ US ಅಲ್ಲೂ ಕೂಡ ಗ್ರೀನ್ ಕಾರ್ಡ್ ಅಂತ ಏನು ಅಪ್ಲೈ ಮಾಡ್ತಾ ಇದ್ರು, ಅದಕ್ಕೆ ತಾತ್ಕಾಲಿಕವಾಗಿ ಒಂದು ಹಾಲ್ಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಯಾಕೆ ಇದನ್ನೆಲ್ಲ ಮುಂಚೆನೇ ತೊಗೊತಾ ಇದ್ದೀನಿ ಅಂದರೆ, ಸುಮಾರು ನ್ಯೂಸ್ಗಳಿತ್ತು, ನೀವು ಕವರ್ ಮಾಡಿಲ್ಲ ಅಂತ. ಸುಮಾರು ನ್ಯೂಸ್ಗಳು 1000 ಇರುತ್ತೆ, ಎಲ್ಲದೂ ಕೂಡ ನಮಗೆ ರಿಲೆವೆಂಟ್ ಆಗುತ್ತೆ ಇಲ್ಲ. ಆದರೆ ಇವಾಗ ಮಾತಾಡೋಕ್ಕೆ ಅವಕಾಶ ಇರೋದು ನ್ಯೂಸನ್ನೇ. ಕೆಲವರು ಕಮೆಂಟ್ ಮಾಡಿ ಕೂಡ ಕೇಳಿದ್ರಿ, ಚಾರ್ಟ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಇವಾಗ ಯಾಕೆ ಚಾರ್ಟ್ಸ್ ಮಾತಾಡ್ತಾ ಇಲ್ಲ ಅಂತ. ಬಿಕಾಸ್ ಲೈವ್ ಡೇಟಾನ ಯಾವುದೇ ಸ್ಟಾಕ್ ಆಗಲಿ ಸೆಕ್ಯೂರಿಟಿನಲ್ಲಾಗಲಿ ತೋರಿಸಿ ಮಾತಾಡೋಗಿಲ್ಲ ಅಂತ ಸೆಬಿ ರೂಲ್ಸ್ ಇದೆ. ಅದಕ್ಕೋಸ್ಕರ 3 ಮಂತ್ಸ್ ಓಲ್ಡ್ ಡೇಟಾನ ಇಟ್ಕೊಂಡು ನಾವು ಯಾವ ರೀತಿಯಾದ ಕಲಿಕೆಗೋಸ್ಕರ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ಹೇಗೆ ವರ್ಕ್ ಆಗುತ್ತೆ, ಇಂಡಿಕೇಟರ್ಗಳನ್ನು ಯಾವ ರೀತಿ ಅಪ್ಲೈ ಮಾಡ್ಕೊಳೋದು, ಈ ಥರದ ಕಂಟೆಂಟ್ಗಳು ಏನು ಟೆಕ್ನಿಕಲ್ ಅನಾಲಿಸಿಸಲ್ಲಿ, ಫಂಡಮೆಂಟಲ್ ಅನಾಲಿಸಿಸಲ್ಲಿ ಮಾತಾಡಿದ್ವಿ, ಆ ಥರದನ್ನು ಮಾತಾಡೋಕ್ಕೆ ಯಾವುದೇ ನಿರ್ಬಂಧ ಇಲ್ಲ. ಉದ್ದೇಶ ಚೆನ್ನಾಗಿದೆ ನೋಡಿ. ಒಂದು ಫೈನಾನ್ಷಿಯಲ್ ಎಜುಕೇಷನ್ ಅಂತ ಕೊಡಬೇಕು ಅಂತಂದರೆ, ಈಗ ಚಾರ್ಟ್ ಸ್ಟಾಕ್ನ ನೀವು ಸುಮಾರು ದಿನದಿಂದ ನೋಡ್ಕೊತಾನೆ ಬಂದಿದ್ದೀರಾ. ಸೊ ಇಷ್ಟು 1.5 ವರ್ಷದಿಂದ ನೀವು ಚಾರ್ಟ್ ಸ್ಟಾಕ್ ನೋಡ್ಕೊಂಡು ಬಂದಾಗ ನಿಮಗೆ ಒಂದಿಷ್ಟಾದ್ರೂ ನಾವು ಯಾವ ರೀತಿಯಾಗಿ ಅನಲೈಸ್ ಮಾಡ್ತಾ ಇದ್ವಿ, ಯಾವ ಇಂಡಿಕೇಟರ್ಗಳನ್ನು ಹೆಲ್ಪ್ ತೊಗೊತಾ ಇದ್ವಿ ನಿಮ್ಗೆ ಗೊತ್ತಿದೆ. ಹೇಳಿದ್ದೀನಿ, ಎಕ್ಸ್ಪೈರಿ ದಿನಗಳು, OIಗಳು ಅನ್ನೋದು ಒಂದು ಭಗವದ್ಗೀತೆ ಇದ್ದಂಗೆ. OI ಡೇಟ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂತ. ಇವತ್ತು ಸುಮಾರು ಹಗ್ಗ ಜಗ್ಗಾಟ ಆಗಿತ್ತು OIನಲ್ಲಿ ಅಲ್ವಾ, ಒಂದೇ ಲೆವೆಲ್ ಇತ್ತು. ಜೊತೆಗೆ ವಿಕ್ಸ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ವಿಕ್ಸಲ್ಲೂ ಕೂಡ ಜಾಸ್ತಿ ಒಂದು ದೊಡ್ಡ ಬೆಳವಣಿಗೆ ಬಂದಿಲ್ಲ. ಹಾಗಾಗಿ ಒಂದು ಶಾರ್ಪ್ ಮೂವ್ಮೆಂಟ್ ಬರುತ್ತೆ, ಈ ಥರ ಆಗುತ್ತೆ ಅಂತ ಯಾರ್ದಾರು ಎಕ್ಸ್ಪೆಕ್ಟೇಷನ್ ಇತ್ತು ಅಂತ, ಆ ರೀತಿ ಯಾವುದೂ ಆಗೋಕ್ಕೆ ಅವಕಾಶ ಕೊಟ್ಟಿಲ್ಲ. ಬಿಕಾಸ್ ಇಂಡಿಕೇಟರ್ಗಳು OI ಕೂಡ ಎರಡೂ ಕಡೆ ಸಮಬಲದ ಹೋರಾಟ ನಡೆಸ್ತಾ ಇತ್ತು. ಜೊತೆಗೆ ವಿಕ್ಸು ಕೂಡ ಒಂದು ತಣ್ಣಗೆ ಇತ್ತು. ಸೊ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವ ರೀತಿಯಾಗಿ ನಾವು ಅನಲೈಸ್ ಮಾಡ್ಬೋದು ಅನ್ನೋದನ್ನು ಚಾರ್ಟ್ ಸ್ಟಾಕ್ನಲ್ಲಿ ಆಲ್ರೆಡಿ 1.5-2 ವರ್ಷದಿಂದ ನಾವು ದಿನ ಮಾತಾಡ್ಕೊತಾನೆ ಬಂದಿದ್ವಿ. ಹಾಗಾಗಿ ಮತ್ತೆ ಅದನ್ನೇ ಏನು ಹೊಸದಾಗಿ ಏನು ಕಂಡ್ಕೋಬೇಕಾಗೇನಿಲ್ಲ. ಹಳೆ ವೀಡಿಯೋಗಳನ್ನು ನೋಡಿದ್ರೂ ಕೂಡ ನಿಮಗೆ ಯಾವುದು ಬಸ್ ಸ್ಟ್ಯಾಂಡ್ ಅಂದರೆ ಏನು ಮಾತಾಡ್ತಾ ಇದ್ವಿ, ವಿಕ್ಸ್ ಯಾಕೆ ಯಾವ ಥರ ಕಾರ್ಯನಿರ್ವಹಿಸುತ್ತೆ ಅದ್ರ ಬಗ್ಗೆನೂ ಕೂಡ ಡೆಡಿಕೇಟೆಡ್ ಆಗಿ ಒಂದು MM ಪ್ರೀಮಿಯರ್ನಲ್ಲಿ ವಿಡಿಯೋ ಇದೆ. ಸೊ ಈ ಥರದನ್ನು ಇನ್ನು ಮುಂದೆ ಮಾತಾಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ, ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಸುಮಾರು ಸೆಕ್ಟರ್ಗಳು ಇದರಲ್ಲೂ ಕೂಡ ಒಂದು ಪಾಸಿಟಿವ್ ಆಗೇ ಇತ್ತು. TVS ಮೋಟರ್ಸಲ್ಲಿ 2% ಅಪ್ ಮೂವ್ಮೆಂಟ್ ಬಂದಿದೆ. ಡಿಫೆನ್ಸ್ ಸ್ಟಾಕ್ಗಳು ಇವತ್ತು ಟಾಪ್ ಸೆಕ್ಟರ್ ಆಗಿತ್ತು. IRFCನಲ್ಲಿ 2.86% ಬಂದಿದೆ. ಬಹುಶಃ ಇವತ್ತು IRFCನೇ ಇವತ್ತಿನ ಟಾಪ್ ಗೇನರ್ ಅಂತ ಕಾಣಿಸ್ತಾ ಇದೆ. ನಿಫ್ಟಿ ಇಲ್ಲ, ಮದರ್ಸನ್ ಸೋಮಿನಲ್ಲಿ ನೋಡಿ 3.27% ಅಪ್ ಮೂವ್ಮೆಂಟ್ ಬಂದಿದೆ. ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡ್ತಾ ಬರೋದಾದರೆ. ಐ ಥಿಂಕ್ ಸೀಮೆನ್ಸ್ ಎನರ್ಜಿ ನೆನ್ನೆನೂ ಕೂಡ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು ಅನಿಸುತ್ತೆ.
3% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50 ಟಾಪ್ ಲೂಸರ್ ಆಗಿದೆ. ಸೊ ಬೇರೆದು ಯಾವ ರೀತಿ ಇದೆ ಅಂತ ಇವಾಗಲೇ ನೋಡ್ಕೊಂಡು ಬಂದ್ಬೋಣ. US ಮಾರ್ಕೆಟು ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿ ಹೋಗೋ ಥರದ್ದು ಕಾಣಿಸ್ತಾ ಇದೆ. ನಿನ್ನೆನೂ ಕೂಡ ಸ್ವಲ್ಪ ಸ್ಲೈಟಾಗಿ ಪಾಸಿಟಿವ್ ಆಗಿ ಇತ್ತು US ಮಾರ್ಕೆಟು. ಸೊ ಇವತ್ತು ಓವರಾಲ್ ನಾವು ನೋಡ್ತಾ ಬರೋದಾದ್ರೆ ಗೋಲ್ಡು ಸಣ್ಣ ಮಟ್ಟಿನ ಒಂದು ಕರೆಕ್ಷನ್ ಆಗಿದೆ. ಸಿಲ್ವರ್ ಇವತ್ತು ಕೂಡ 1% ಪಾಸಿಟಿವ್ ಆಗಿತ್ತು. ಕ್ರೂಡ್ ಆಯಿಲು ಫ್ಲಾಟಲ್ಲಿ ನಡೀತಾ ಇದೆ. ನ್ಯಾಚುರಲ್ ಗ್ಯಾಸಲ್ಲಿ 1% ಕರೆಕ್ಷನ್ ಆಗಿದೆ. ಅದೇ ರೀತಿಯಾಗಿ ಕಾಪರ್ ಕೂಡ 1100 ಲೆವೆಲ್ನ ದಾಟಿ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಇವಾಗ. ಅದೇ ರೀತಿಯಾಗಿ USD INR FIಗಳು ಸತತವಾಗಿ 3 ದಿನದಿಂದ ಬೈ ಮಾಡ್ತಾ ಇದ್ದಾರೆ. ಇದರಿಂದ ರುಪಿ ಕೂಡ ಅಪ್ರಿಷಿಯೇಟ್ ಆಗಿದೆ. 91 ರೂಪಾಯಿ ಮೇಲ್ಗಡೆ ಹೋಗಿದ್ದಂಥದ್ದು ಇವಾಗ 1 ರೂಪಾಯಿ ಕಮ್ಮಿ ಆಗಿದೆ. ಇದು ಕೂಡ ಮಾರ್ಕೆಟಿಗೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ನ ತಂದು ಕೊಡ್ತಾ ಇದೆ. ಯಾಕಂದರೆ ಸತತವಾಗಿ FIಗಳು ಮಾರ್ತಾನೆ ಬಂದಿದ್ರು. ನೀವು ನೋಡ್ತಾ ಬರ್ತಾರೆ FIDI ಡೇಟಾನ ನೋಡಿ, ಆಲ್ಮೋಸ್ಟ್ ಒಂದು ತಿಂಗಳಿಂದ ಮಾರ್ತಾನೆ ಬಂದಿದ್ರು. ಸೊ ಅದು ಇವಾಗ ಏನಾಗಿದೆ, ಲಾಸ್ಟ್ 3 ದಿನದಿಂದ ಬೈಯಿಂಗ್ ಆಗಿದೆ. ಸೊ ಓವರಾಲ್ ಮಂತ್ ಅಂತ ನಾವು ನೋಡ್ತಾ ಬರೋದಾದ್ರೆ ಈಗಲೂ ಕೂಡ ಡಿಸೆಂಬರ್ ಮಂತಲ್ಲಿ 19,857 ಕೋಟಿ ನೆಟ್ ಸೆಲ್ಲರ್ಸ್ ಆಗಿ ಉಳಿದಿದ್ದಾರೆ FIಗಳು. ಇನ್ನೂ ತಿಂಗಳು ಮುಗ್ದಿಲ್ಲ, ಇನ್ನೂ 10-11 ದಿನ ಇದೆ. ನೋಡಿ ಈ ತಿಂಗಳು ಏನಾದ್ರು ಬೈ ಆಗ್ತಾರೆ ನೋಡಿ. ನೆಟ್ ಬೈಯರ್ಸ್ ಆಗಿ ಉಳಿದಿದ್ದು ಈ ವರ್ಷದಲ್ಲಿ ಜೂನೇ ಲಾಸ್ಟ್. ಜೂನ್ ಆದಮೇಲಿಂದ ಜುಲೈಯಿಂದ ಪ್ರತಿ ತಿಂಗಳು ಕೂಡ ನೆಟ್ ಸೆಲ್ಲರ್ಸೇ FIಗಳು. ಆದರೆ DIಗಳು ಮಾತ್ರ ಪ್ರತಿ ತಿಂಗಳು ನೆಟ್ ಬೈಯರ್ಸೇ. ಬಿಕಾಸ್ ಮ್ಯೂಚುವಲ್ ಫಂಡ್ ದುಡ್ಡು ಬರ್ತಾ ಇರುತ್ತೆ, ಅದನ್ನು ಇನ್ವೆಸ್ಟ್ ಮಾಡಲೇಬೇಕಾಗ್ತಾ ಹೋಗುತ್ತೆ. ಸೆಲ್ಲಿಂಗ್ ಅಂತ ಮಾಡ್ಕೊಂಡ್ರು ಕೂಡ ಅಷ್ಟು ದುಡ್ಡಿಗೆ ಯಾರು ಸೆಲ್ಲಿಂಗ್ ಮಾಡ್ಕೊತಾ ಇಲ್ಲ. ಹಾಗಾಗಿ ಪ್ರತಿ ಮಂತು ಕೂಡ ನಮಗೆ ಸಪೋರ್ಟ್ ಕೊಡ್ತಾ ಇರೋದು ಮಾರ್ಕೆಟಿಗೆ DIಗಳೇ. ಆದರೆ ಎಲ್ಲಿ ತನಕ FIಗಳು ವಾಪಸ್ ಬರೋದಿಲ್ವೋ ಅಲ್ಲಿ ತನಕ ಮಾರ್ಕೆಟು ಸ್ವಲ್ಪ ಟ್ರಿಕಿಯಾಗಿ ನಿರ್ವಹಿಸ್ತಾ ಇರುತ್ತೆ. 2025ರಲ್ಲಿ ಹೊಸ ಹೈನ ಮಾಡುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ. ಹೊಸ ಹೈನು ಕೂಡ ಮಾಡಿದೆ ನಿಫ್ಟಿ. ಹಾಗಾಗಿ ಎಲ್ಲ ಪ್ಯಾರಾಮೀಟರ್ಗಳು ಚೆಕ್ ಆಗಿದೆ. ನೋಡೋಣ ಮುಂದಿನ ವರ್ಷಕ್ಕೆ ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಳುತ್ತೆ, ಏನಾಗುತ್ತೆ. ಇವತ್ತು ಈ ತಿಂಗಳು ನೆಟ್ ಬೈಯರ್ಸ್ ಆಗಿ ಏನಾದರೂ ಕ್ಲೋಸ್ ಮಾಡ್ತಾರೆ FIಗಳು ಅನ್ನೋದನ್ನು ಕೂಡ ನೋಡೋಣ. ಯಾಕಂದರೆ ಕ್ರಿಸ್ಮಸ್ ಆ ಥರ ಬಂದಮೇಲಿಂದ FI ಆಕ್ಟಿವಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಎಲ್ಲ ರಜದಲ್ಲಿರ್ತಾರೆ ಅವರಿಗೆಲ್ಲ. ಇವಾಗ ಇನ್ನೊಂದು ಮುಂದಿನ ವಾರದಿಂದನೇ ಎಲ್ಲ ರಜೆಗೆ ಹೊರಟೋಗ್ತಾರೆ. ನೋಡಿ ಈ ಮಂತ್ಲಿ ಎಕ್ಸ್ಪೈರಿಗಳು ಕೂಡ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗಬೇಕು. ಅದೇ ರೀತಿ ಓವರಾಲ್ ಸೆಂಟಿಮೆಂಟ್ ಅಂತ ನೋಡ್ತಾ ಬರೋದಾದ್ರೆ ಇದು ಕೂಡ OI ಮೇಲೆ ಆಚೆ ಈಚೆ ಆಗ್ತಾ ಇರುತ್ತೆ. ನೀವು ನೋಡಿ ನಿನ್ನೆ ಒಂಥರ ಇರುತ್ತೆ, ಇವತ್ತೇ ಒಂಥರ ಇರುತ್ತೆ. ಇವತ್ತು ಎಕ್ಸ್ಪೈರಿ ಕೂಡ ಮುಗಿದು ಹೋಗಿದೆ. ಸರಿ, ಇವತ್ತು ಯಾವುದೋ ಎಕ್ಸ್ಪೈರಿ ಇರಲಿಲ್ಲ. ಎಕ್ಸ್ಪೈರಿ ಇರೋದು ಮಂಗಳವಾರ ನಿಫ್ಟಿದು. ಸಾಮಾನ್ಯವಾಗಿ ಇದು ಓವರಾಲ್ ಎಲ್ಲರದ್ದು ತೋರಿಸ್ತಾ ಇರುತ್ತೆ. ಬಟ್ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ FI ಪ್ರೋ ಮತ್ತು ಕ್ಲೈಂಟ್ ಸೆಂಟಿಮೆಂಟ್ ಯಾವ ರೀತಿ ಇದೆ ಅಂತ. ಇದು ಕೂಡ ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಈಸಿ ಪ್ಯಾರಾಮೀಟರ್ ಇದು, ಸೆನ್ಸಿಬಲ್ ಅವ್ರು ಮಾಡಿರುವಂಥದ್ದು ನೋಡ್ತಾ ಬರೋದಾದರೆ. ಅದೇ ರೀತಿಯಾಗಿ ಲಿಸ್ಟೆಡ್ IPOಗಳು ಅಂತ ನಾವು ನೋಡ್ತಾ ಬರೋದಾದರೆ ಯಾವುದು ICICI AMCದು ಇವತ್ತು ಲಿಸ್ಟಿಂಗ್ ಆಗಿತ್ತು ಅಂತ ಕಾಣಿಸುತ್ತೆ. ಒಳ್ಳೆ ಲಿಸ್ಟಿಂಗ್ ಆಗಿತ್ತು ಅಂತ ಕೇಳ್ಪಟ್ಟೆ. ನೋಡಂತೆ ಲಿಸ್ಟೆಡ್ IPOನಲ್ಲಿ ಮೇನ್ ಲೈನ್ IPO ಅಂತ ಕೊಡೋದಾದರೆ ಇವತ್ತು ಲಿಸ್ಟಿಂಗ್ ಆಗಿರಬೇಕು. ಇವತ್ತು ಇಲ್ಲಿ ಪ್ರೈಸ್ ಅಪ್ಡೇಟ್ ಆಗಿಲ್ಲ, ಬಟ್ ಇವತ್ತು ಪಾಸಿಟಿವ್ ಆಗಿ ಲಿಸ್ಟಿಂಗ್ ಆಗಿದೆ. ಒಂದಿಷ್ಟು ಏಜೆನ್ಸಿಗಳು 2500ರಲ್ಲಿ ಕ್ಲೋಸಿಂಗ್ ಆಗಿದೆ. 2100 ಇಶ್ಯೂ ಪ್ರೈಸ್ ಇದ್ದಿದ್ದು 2500ರಲ್ಲಿ ಲಿಸ್ಟಿಂಗ್ ಆಗಿದೆ ICICI AMC. ಕೆಲವೊಂದು ಏಜೆನ್ಸಿಗಳು ಇದಕ್ಕೆ ಬೈಯಿಂಗ್ ರೇಟಿಂಗ್ ಕೂಡ ಕೊಟ್ಟಿದ್ದಾರೆ ಅಂತ ಬಂದಿತ್ತು. ಹೇಗೆ ಇದು ಯಾವುದೋ ಏಜೆನ್ಸಿ ಹೇಳಿರೋದು ನಾ ಹೇಳ್ತಾರಂಥದ್ದೆಲ್ಲ ಬೈಯಿಂಗ್ ರೆಕಮೆಂಡೇಷನ್ ಆಗಿರೋದಿಲ್ಲ. ಆದರೆ ಒಳ್ಳೆ ರೀತಿಯಂತ ಲಿಸ್ಟಿಂಗ್ನ ಕೊಟ್ಟಿದೆ ICICI AMC ಅಂತ ಹೇಳಕ್ಕೆ ಬಂದೆ. ಅದನ್ನು ಬಿಟ್ಟು ಅಂತ ನಾವು ನೋಡ್ತಾ ಬರ್ತಾರೆ ಮಾರ್ಕೆಟ್ ಮೂವರ್ಸ್ ಇವತ್ತು ಡಿಫೆನ್ಸ್ ಸೆಕ್ಟರ್ ಇವತ್ತಿನ ಟಾಪ್ ಗೇನರ್ ಆಗಿತ್ತು. 2% ಅಪ್ ಮೂವ್ಮೆಂಟ್ ಬಂದಿತ್ತು. ಒಂದಿಷ್ಟು ಪ್ರೊಕ್ಯೂರ್ಮೆಂಟ್ ಪ್ರಾಸೆಸ್ಗಳನ್ನು ಒಂದು ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಕೌನ್ಸಿಲ್ ಅಂತಲೇ ಮಾಡಿದ್ರು. 2 ವರ್ಷ ಬೇಕಾಗ್ತಿತ್ತು ಕೆಲವೊಂದು ರಾ ಮೆಟೀರಿಯಲ್ನ ಪ್ರೊಕ್ಯೂರ್ ಮಾಡಿಕೊಂಡು ಏನು ಡಿಫೆನ್ಸಿಂದು ಕಾರ್ಯನಿರ್ವಹಿಸೋಕ್ಕೆ. ಈಗ ಅದನ್ನ 2 ವರ್ಷದಿಂದ 6 ತಿಂಗಳಿಗೆ ಇಳಿಸಿದ್ದಾರೆ ಅಂತ ಬಂದಿತ್ತು. ಜೊತೆಗೆ ಒಂದಿಷ್ಟು 50,000 ಕೋಟಿಯಷ್ಟು ಆರ್ಡರ್ಗಳು ಕೂಡ ಅಪ್ರೂವ್ ಆಗಿದೆ ಅಂತ ಬಂದಿತ್ತು. ಇದೆಲ್ಲದನ್ನು ಸೇರಿಕೊಂಡು ಡಿಫೆನ್ಸ್ ಸೆಕ್ಟರ್ ಇವತ್ತು ಕೆಲವೊಂದು ಡಿಫೆನ್ಸ್ ಸ್ಪೆಸಿಫಿಕ್ ಸ್ಟಾಕ್ಗಳು ಕೂಡ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದೆ ಪಾಸಿಟಿವ್ ಆಗೋದಕ್ಕೆ. ಓವರಾಲ್ ನೀವು ನೋಡ್ತಾ ಬರೋದಾದ್ರೂ ಹೀಟ್ ಮ್ಯಾಪಲ್ಲಿ ಸುಮಾರು ಪಾಸಿಟಿವ್ ಆಗಿದ್ದಂಗೆ ಕಾಣಿಸ್ತಿದೆ. ಇವತ್ತು ಯಾವ ಸೆಕ್ಟರು ಕೂಡ ನೆಗೆಟಿವ್ ಆಗಿಲ್ಲ, ಎಲ್ಲ ಸೆಕ್ಟರು ಕೂಡ ಒಂದು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ. FIಗಳು ವಾಪಸ್ ಬೈಯಿಂಗ್ ಮಾಡಿರೋ ಸೆಂಟಿಮೆಂಟು, ರುಪಿ ಅಪ್ರಿಷಿಯೇಟ್ ಆಗ್ತಿರೋಂಥ ಸೆಂಟಿಮೆಂಟಿಂದ ಮಾರ್ಕೆಟ್ ಈ ರೀತಿ ಬಿಹೇವ್ ಆಗಿರ್ಬೋದು. ಅದೇ ರೀತಿಯಾಗಿ ನಿಫ್ಟಿದು ಓಪನ್ ಇಂಟ್ರೆಸ್ಟ್ ನೀವು ನೋಡ್ತಾ ಬರೋದಾದರೆ ಈ ರೀತಿ ಕಮ್ಮಿ ಆಗಿದೆ ಅಂತಂದರೆ ಅದು ಅವತ್ತು ಪೊಸಿಷನ್ ಎಷ್ಟು ಕಮ್ಮಿ ಮಾಡ್ಕೊಂಡಿದ್ದಾರೆ ಅಂತ. ಈ ಥರ ಚೆಕ್ಸಲ್ಲಿ ಆ್ಯಡ್ ಆಗಿದೆ ಅಂದರೆ ಅವತ್ತು ಎಷ್ಟು ಆ್ಯಡ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ನೀವು ನೋಡ್ತಾ ಇದ್ದೀರಾ 25,900, 26,000 ಈ ಲೆವೆಲ್ಗಳಲ್ಲೆಲ್ಲ ಯಾವ ರೀತಿಯಾಗಿ ಓಪನ್ ಇಂಟ್ರೆಸ್ಟ್ ಬಂದಿದೆ ಅಂತ. ಈಗೇನು ಓಪನ್ ಇಂಟ್ರೆಸ್ಟ್ ಮೇಲೇ ಏನೋ ಒಂದು ಡಿಸಿಷನ್ ತೊಗೊಳಕ್ಕಾಗತ್ತಾ? ಆಗೋದಿಲ್ಲ. ಇದು ಒಂದು ಮೂಡ್ನ ತೋರಿಸ್ತಾ ಇರುತ್ತೆ ಹೊರತು ಇದರಿಂದನೇ ಒಂದು ಟ್ರೆಂಡ್ ಆಗುತ್ತೆ ಅನ್ನೋದಾಗೋದಿಲ್ಲ. ಯಾಕೆಂದರೆ ಓಪನ್ ಇಂಟ್ರೆಸ್ಟ್ ಅನ್ನೋದು ಕ್ಷಣಕ್ಕೂ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಯಾವುದೇ ಇಂಡಿಕೇಟರ್ ಆದರೂ ಕೂಡ ಲ್ಯಾಗಿಂಗೇ. ಬಟ್ ನಿಮಗೆ ಎಕ್ಸ್ಪೈರಿನಲ್ಲಿ ಅಥವಾ ಆ ದಿನ ಅಂತ ನೀವು ನೋಡ್ತಾ ಬರೋದಾದರೆ OI ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಎಕ್ಸ್ಪೈರಿ ದಿನ ನಿರ್ಣಯ ಆಗಬೇಕು. ಎಕ್ಸ್ಪೈರಿ ತನಕ ಹಾಗೆ ಹೇಗೆ ಮೂಮೆಂಟ್ ಆಗ್ತಾ ಇರ್ಬೋದು. ಆದರೆ ಎಕ್ಸ್ಪೈರಿ ಹತ್ತಿರ ಬರ್ತಾ ಇದೆ ಅಥವಾ ಎಕ್ಸ್ಪೈರಿ ದಿನ ಅಂತ ಬಂದಾಗ OIಗಳಿಗೆ ಸಾಕಷ್ಟು ಪ್ರಾಮುಖ್ಯತೆ ಬರ್ತಾ ಹೋಗುತ್ತೆ. ಸ್ಪೆಸಿಫಿಕ್ಕಾಗಿ ಎಕನಾಮಿಕ್ ಕ್ಯಾಲೆಂಡರಲ್ಲಿ ಯಾವುದೇ ಇವೆಂಟ್ ಅನ್ನೋದೇನು ಕಾಣಿಸ್ತಾ ಇಲ್ಲ ಇಂಡಿಯಾದಲ್ಲಾಗಲಿ ಗ್ಲೋಬಲ್ ಲೆವೆಲಲ್ಲಾಗಲಿ. ಬೇರೆ ಒಂದಿಷ್ಟು ಇನ್ಫ್ಲೇಷನ್ ಡೇಟಾ, ಇನ್ಫ್ಲೇಷನ್ ಡೇಟಾ ಇವತ್ತು ಬರೋದಿದೆ ಅಂತ ಯುನೈಟೆಡ್ ಸ್ಟೇಟ್ಸ್ದು ಗೊತ್ತಿರಲಿಲ್ಲ. ಸೊ ಇನ್ಫ್ಲೇಷನ್ ಡೇಟಾ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಇವತ್ತು ಇನ್ಫ್ಲೇಷನ್ ಡೇಟಾ ಬರೋದಿದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಜಪಾನ್ದು ಸೆಂಟ್ರಲ್ ಬ್ಯಾಂಕ್ ಪಾಲಿಸಿ ರೇಟ್ ಅಂತ ಹೇಳಿದರೆ ಇದು ನಿನ್ನೆ ಅನೌನ್ಸ್ಮೆಂಟ್ ಆಗೋಗಿದೆ ನೋಡಿ, ಆಲ್ರೆಡಿ ಆಗೋಗಿದೆ. 0.5 ಇಂದ 0.75 ಮಾಡೋಗಿದ್ದಾರೆ. ಬಟ್ ಇದು 19 ಡಿಸೆಂಬರ್ ಅಂತ ತೋರಿಸ್ತಾ ಇದೆ. ಸೊ ಕೆಲವೊಂದು ಡೇಟಾ ಆಲ್ರೆಡಿ ಆಗೋಗಿರುತ್ತೆ. ಸೊ ನೋಡ್ತಾ ಹೋಗೋಣಂತೆ. ಇನ್ಫ್ಲೇಷನ್ದು ಕೂಡ ಬಂದಿರ್ಬೋದು, ಗೊತ್ತಿಲ್ಲ. 2.7 ಆ್ಯಕ್ಚುಯಲ್ ಅಂತ ತೋರಿಸ್ತಾ ಇದ್ದಾರೆ. ಅದನ್ನು ಬಿಟ್ಟು ಸ್ಪೆಸಿಫಿಕ್ಕಾಗಿ ಇನ್ನೇನು ಸುದ್ದಿಗಳು ಅಂತ ಕಾಣಿಸ್ತಾ ಇಲ್ಲ. ಶ್ರೀರಾಮ್ ಫೈನಾನ್ಸಲ್ಲಿ ಇವತ್ತು ಅವತ್ತು ಜಾಪನೀಸು
ಜಪಾನ್ ಮಿಟ್ಸುಬಿಷಿ ಗ್ರೂಪ್ ಅನ್ನೋದು ಅರೌಂಡ್ 20% ಸ್ಟೇಕ್ನ, ಅಂದರೆ ಶ್ರೀರಾಮ್ ಫೈನಾನ್ಸಲ್ಲಿ ಶ್ರೀರಾಮ್ ಗ್ರೂಪ್ದು ಸ್ಟೇಕ್ ಇದೆ, ಅದು ಅಪ್ರೂವಲ್ ಸಿಕ್ಕಿತ್ತು ಅಂತ ಬಂದಿತ್ತು. ಹಾಗಾಗಿ ಇವತ್ತು ನಿಫ್ಟಿ 50 ಟಾಪ್ ಗೇನರ್ ಕೂಡ ಆಗಿತ್ತದು. ಸೊ ಇದನ್ನು ಬಿಟ್ಟು ಸ್ಪೆಸಿಫಿಕ್ ಆಗಿ ಎಲ್ಲದನ್ನು ಕವರ್ ಮಾಡಿದ್ದೀವಿ ಅನಿಸುತ್ತೆ. ಓಪನ್ ಇಂಟ್ರೆಸ್ಟ್ ಆಯಿತು, FIDI ಸೆಂಟಿಮೆಂಟ್ ಆಯಿತು. ಸೋಮವಾರಕ್ಕೆ ನೋಡಬೇಕು ಯಾವ ರೀತಿಯಾಗಿ ಬಿಹೇವ್ ಆಗ್ತಾ ಹೋಗುತ್ತೆ ಅಂತ ಮಾರ್ಕೆಟು. ಬಟ್ ಇಯರ್ ಎಂಡ್ ಬರ್ತಾ ಇದೆ, 2025 ಮುಗಿತಾ ಇದೆ. ಸೊ ಕೆಲವೊಂದು ಚಾನಲ್ನ ಮಿಷನ್ಗಳು ನಾವು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನು ಎಮರ್ಜೆನ್ಸಿ ಫಂಡನ್ನು ಅಂತ ಬಿಲ್ಡ್ ಮಾಡುವಂಥದ್ದಾಗಿತ್ತು. 2026 ಖಂಡಿತವಾಗ್ಲೂ ಒಂದು ಹೊಸ ಮಿಷನ್ನೊಂದಿಗೆ ಬರುವಂಥ ಪ್ರಯತ್ನ ಪಡ್ತೀನಿ. ಒಂದು ಹೊಸ ಹುರುಪು, ಒಂದು ಹೊಸ ಆಶಯದೊಂದಿಗೆ 2026 ಬಿಗಿನ್ ಮಾಡ್ಬೋದು ಅಂತ ಇದನ್ನ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಚಾನಲ್ನಲ್ಲಿ. ಫಸ್ಟ್ 2023ರಲ್ಲಿ ಹೆಲ್ತ್ ಇನ್ಶೂರೆನ್ಸು ನಮ್ಮೆಲ್ಲರ ಒಂದು ಕರ್ತವ್ಯ ಅಂತ ಮಾತಾಡಿದ್ವಿ. 2024ರಲ್ಲಿ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡಿದ್ವಿ. ಅದೇ ರೀತಿಯಾಗಿ 2025ರಲ್ಲಿ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡೋದು ಅಂತ ಒಂದು ಮಾತಾಡ್ಕೊಂಡಿದ್ವಿ. ಸೊ ಈಗ 2026ಕ್ಕೆ ಒಂದು ಹೊಸ ಮಿಷನ್ನೊಂದಿಗೆ ಆದಷ್ಟು ಬೇಗ ನಿಮಗೆ ಒಂದು ವಿಡಿಯೋ ತರಲಿಕ್ಕೆ ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಫಿನ್ ಫ್ಯಾಕ್ಟ್ಸ್ನೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.